ಡಿವೋರ್ಸ್? ಮಮ್ಮಿ, ನೀವು ಡಿವೋರ್ಸ್ ಫೈಲ್ ಮಾಡ್ತಿದ್ದೀರಾ? ತಪ್ಪು ಮಾಡ್ತಿದ್ದೀನಾ? ನಿಮ್ಮ ಮನ್ಸೇನು ಹೇಳ್ತಾ ಇದೆ? ಅದನ್ನೇ ನಾನು ಮಾಡ್ತಿರೋದು. ಮತ್ ಬಿಡಿ, ವಿಷಯ ಮುಗೀತು. ಒಡೆದೋಗಿರೋ ಮನ್ಸು ಯಾವತ್ತೂ ತಪ್ಪಾಗಿ ಹೇಳಲ್ಲ ಮಮ್ಮಿ. ಏನು? ಏನಿಲ್ಲ ವಿ, ಐ ಆಮ್ ಸೋ ಹ್ಯಾಪಿ ವಿ. ಕೊನೆಗೂ ನೀನ್ ನನ್ನ ಹತ್ರ ವಾಪಸ್ ಬಂದ್ಬಿಟ್ಟೆ. ಇವಾಗ ಆದಷ್ಟು ಬೇಗ ನಿನ್ ಡಿವೋರ್ಸ್ನ ಫೈಲ್ ಮಾಡು. ಏನಾಯ್ತು? ನನ್ನ ಡಿವೋರ್ಸ್ಗೇನು ಪ್ರಾಬ್ಲಮ್ ಇಲ್ಲ ಕಾವ್ಯ. ಅನುಪಮ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ, ಆದ್ರೆ ಅನಿರುದ್ಧ್ ಮಾಡ್ತಾನೆ. ಮೊದಲು ನೀನು ಅನಿರುದ್ಧ್ ಹತ್ರ ಮಾತಾಡು, ಅವನಿಂದ ಕೈ ತೊಳ್ಕೊ, ಆಮೇಲೆ ಡಿವೋರ್ಸ್ ಬಗ್ಗೆ ಮಾತಾಡೋಣ. ವಿ ಬೋತ್ ನೋ ಅನಿರುದ್ಧ್ ಎಷ್ಟು ಹಠಮಾರಿ ಅಂತ. ಮತ್ತೆ ಅವನು ಇನ್ನೂ ನಿನ್ನ ಪ್ರೀತಿಸ್ತಿದ್ದಾನೆ, ಅವನು ಅಷ್ಟು ಸುಲಭವಾಗಿ ಡಿವೋರ್ಸ್ ಕೊಡಲ್ಲ. ಮತ್ತೆ ನಿನ್ನ ಈ ಡಿವೋರ್ಸ್ ಪ್ರಾಸೆಸ್ ಯಾವಾಗಿಂದ ನಡೀತಾನೆ ಇದೆ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. In fact, for the first time in my life, I totally agree with you, Vanraj. ಏನಾಯ್ತು? ಅದೇ ನೀವ್ ಅನ್ಕೊಂಡಿದ್ದು ಮಮ್ಮಿ. ಅಪ್ಪ ಹೊರಟೋದ್ರು ಇಲ್ಲಿಂದ. ಆಲ್ ಥ್ಯಾಂಕ್ಸ್ ಟು ಯು. ಹ್ಯಾಪಿ ನೌ? ಸ್ವೀಟಿ, ಕಾವ್ಯ ಇವನು ಮನುಷ್ಯ ಅಲ್ಲ, ಫುಟ್ಬಾಲು. ಐ ಅಗ್ರಿ, ಈ ತರ ಫಿಟ್ ಆಗಿರೋ ವ್ಯಕ್ತಿನ ಫುಟ್ಬಾಲ್ ಅಂತ ಹೇಳೋದು ತಪ್ಪಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಇವನಿಗೆ ಇಲ್ಲೋದ್ರೆ ಅಲ್ಲಿ ಹೋಗಿ ಬೀಳ್ತಾನೆ, ಅಲ್ಲೋದ್ರೆ ಇಲ್ಲಿಗೆ ಬಂದು ಬೀಳ್ತಾನೆ. ಇಂಥವನ್ನ ಫುಟ್ಬಾಲ್ ಅಲ್ಲದೆ ಇನ್ನೇನೋ ಅಂತ ಹೇಳಕ್ಕಾಗತ್ತೆ? ನಿನಗೇನನ್ಸುತ್ತೆ? ನಿನ್ನ ಈ ಸೋ ಕಾಲ್ಡ್ ತುಂಬಾ ಪ್ರೀತಿಸೋನು ಇಲ್ಲಿಗೆ ಯಾಕೆ ಬಂದಿದ್ದಾನೆ ಅಂತ ಗೊತ್ತಾ? ನಿನ್ನ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿಗೆ ಬಂದಿಲ್ಲ. ಇವನು ಹೆಂಡತಿ ಇವನ್ನ ಮನೆಯಿಂದ ಆಚೆ ಹಾಕಿದಾಳೆ, ಅದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ನನಗಿದೆಲ್ಲ ಹೇಗೆ ಗೊತ್ತಾಯ್ತು ಅಂತ ನೀನು ಯೋಚನೆ ಮಾಡ್ತಿರ್ಬೇಕು ಅಲ್ಲ? ನಾನು ನನ್ನ ಹೆಂಡತಿ ನೋಡ್ಬೇಕು ಅಂತ ಅಲ್ಲಿಗೆ ಬರ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ನೀನು ನಿನ್ನ ಹೆಂಡತಿ ಹಿಂದೆನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆಗ ನನಗನಿಸ್ತು, ಯಾಕೆ ನಾನು ದರ್ಶನ ಮಾಡಬಾರ್ದು ಅಂತ. ದೇವಸ್ಥಾನಕ್ಕೆ ಹೋದ್ಮೇಲಂತೂ ಎಲ್ಲ ನನ್ನ ಕಣ್ಣಾರೆ ನೋಡದೆ, ಕಿವಿಯಾರೆ ಕೇಳಿಸ್ಕೊಂಡೆ. ಅನುಪಮ ಅವರು ನಿನ್ ಬಗ್ಗೆ ಏನೇನ್ ಹೇಳಿದ್ರು ಎಲ್ಲ. ನಿನಗೆ ದೇವಸ್ಥಾನದಲ್ಲಿ ಪಾಪ ನಿನ್ ಹೆಂಡತಿಯಿಂದ ಪ್ರಸಾದ ಸಿಕ್ತಲ್ಲ, ಅದಾದ್ಮೇಲೆ ನೀನ್ ಎಲ್ಲೂ ಹೋಗದೆ ನೀನ್ ಇಲ್ಲಿ ಕಾವ್ಯ ಹತ್ರ ಬರೋದು ಆಬ್ವಿಯಸ್ ಆಗಿತ್ತು. ಅದೇನೋ ಒಂದು ಮಾತಿದ್ಯಲ್ಲ, ಹಳ್ಳನೂ ಕಾಯ್ಲಿಲ್ಲ ಮನೆನೂ ಕಾಯ್ಲಿಲ್ಲ ಅಂತ. ಅದನ್ನ ನಾನು ಕಂಪ್ಲೀಟ್ ಮಾಡ್ಬಿಟ್ರೆ ಪಾಪ ವನರಾಜ್ಗಂತೂ ತುಂಬಾನೇ ಇನ್ಸಲ್ಟ್ ಆಗ್ಬಿಡುತ್ತಲ್ಲ. ಇನಾಫ್ ಅನಿರೋಧ್, ಪದೇ ಪದೇ ನನ್ನ ಜೀವನದಲ್ಲಿ ಬಂದು ವಿಷಾನ ಬೆರ್ಸಕ್ ಟ್ರೈ ಮಾಡ್ಬೇಡ. ಜಸ್ಟ್ ಗೆಟ್ ಲಾಸ್ಟ್. ನಿನ್ನ ಪ್ರಕಾರ ನಾನಿಲ್ಲಿ ಬೆಂಕಿ ಕಡ್ಡಿ, ಇವನು ಅಗರಬತ್ತಿ. ಇವನು ಉರ್ಸೋದಕ್ಕೆ ಅಂತ ನಿನ್ನ ಯೂಸ್ ಮಾಡ್ಕೊಂಡು ಬರ್ತಾನೆ ಇದೆಯಾ? ಸಾರಿ, ಯೂಸ್ ಮಾಡ್ಕೋತಿದ್ಯಾ. ಮತ್ ಇವನು ನಿನ್ನ ಯೂಸ್ ಮಾಡ್ಕೋತಿದ್ದಾನೆ. ಡೋಂಟ್ ಯು ಗೆಟ್ ಇಟ್ ಕಾವ್ಯ? ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅನಿರೋಧ್. ಇದು ನನ್ ಲೈಫ್. ವಿ ನನ್ನ ಲೈಫ್ನ ಹಾಳು ಮಾಡ್ತಾನೋ ಉದ್ಧಾರ ಮಾಡ್ತಾನೋ ಅದರಿಂದ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ, ಓಕೆ? ಮತ್ತೆ ನಿನಗ್ ನನ್ ಬಗ್ಗೆ ಅಷ್ಟೊಂದು ಚಿಂತೆ ಇದ್ರೆ ನನಗ್ ಡಿವೋರ್ಸ್ ಕೊಟ್ಟು ಜಸ್ಟ್ ಎಂಡ್ ದಿಸ್ ಮೆಸ್. ಡಿವೋರ್ಸ್ 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 ಅಂತ ಹಠ ಹಿಡಿದು ಕೂತಿದ್ಯಾ ನೀನು. ನಿನಗೆ ಡಿವೋರ್ಸ್ ಬೇಕು ಅಷ್ಟೇ ತಾನೆ? ಹಾ ಸರಿ, ನಾನ್ ನಿನಗೆ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ಈಗ ಪ್ರತಿಯೊಂದು ವಸ್ತುಗೂ ಒಂದು ಬೆಲೆ ಅಂತ ಇರುತ್ತಲ್ಲ, ಹಾಗೆ ಡಿವೋರ್ಸ್ಗೂ ಒಂದು ಬೆಲೆ ಅಂತ ಇದೆ. 60 lakhs ಓನ್ಲಿ. ನೀನ್ ನಿಮ್ಮಪ್ಪನ ಪ್ರೀತಿ ಮಾಡ್ತೀಯ ಅಂತ ನಿಮ್ಮಮ್ಮನ ಜೊತೆ ಒರಟಾಗಿ ನಡ್ಕೋಬೇಕು ಅಂತ ಏನೂ ಇಲ್ಲ. ನಿನ್ನೆಲ್ಲ ಒರಟುತ ನಾನು ಚಿಕ್ಕೋಳು ಹೋಗ್ಲಿ ಬಿಡು ಅನ್ನೋದಕ್ಕೆ ನೀನ್ ಅಷ್ಟು ಚಿಕ್ಕೋಳು ಏನೂ ಅಲ್ಲ.
ಒಂದ್ಸಲ ಕೋಪ ಮಾಡ್ಕೋತೀಯ, ಮತ್ತೊಂದ್ಸಲ ಕೂಗಾಡ್ತೀಯ. ನಿಮ್ಮ ಅಣ್ಣನ ಮೇಲೆ, ನಿಮ್ಮ ಅತ್ತಿಗೆ ಮೇಲೆ, ನನ್ನ ಮೇಲೆ. ದೊಡ್ಡೋರು ಚಿಕ್ಕೋರು ಅನ್ನೋದನ್ನ ಮರ್ತ್ ಬಿಟ್ಟಿದ್ಯಾ? ನಾಳೆ ನಿಮ್ಮಪ್ಪನ ಮೇಲೆ ಯಾವುದೋ ವಿಷಯಕ್ಕೆ ಕೋಪ ಬಂದ್ರೆ ನೀನ್ ಅವ್ರ ಮೇಲೂ ಹೀಗೆ ಕೂಗಾಡ್ತೀಯಾ? ಹಾ ನೋಡು, ದುಃಖ ಅನ್ನೋದು ಎಲ್ರ ಮೇಲೂ ಕೂಗಾಡಕ್ ಲೈಸೆನ್ಸ್ ಅನ್ಕೊಂಡ್ರೆ ಆಗ ಈ ಮನೇಲಿ ಎಲ್ರಿಗಿಂತ ಜಾಸ್ತಿ ನಾನ್ ಕೂಗಾಡ್ಬೇಕು, ಅದು ನಿಮ್ಮೆಲ್ರ ಮೇಲೆ. ಒಂದ್ ವೇಳೆ ನೀನೇನಾದ್ರೂ ಮರ್ತಿದ್ರೆ ನೆನಪು ಮಾಡಿಸ್ತೀನಿ, ನಾನು ನಿನ್ನ ತಾಯಿ. ಇನ್ ಮುಂದೆ ಏನಾದ್ರೂ ನೀನ್ ನನ್ನ ಹತ್ರ ಅಥವಾ ಮನೇಲಿರೋ ದೊಡ್ಡೋರ್ ಹತ್ರ ಒರಟಾಗಿ ನಡ್ಕೊಂಡ್ರೆ ನಾನಂತೂ ಖಂಡಿತ ಸಹಿಸ್ಕೊಳ್ಳಲ್ಲ ಸ್ವೀಟಿ. ಅಲ್ಲ, ಎಂತ ವ್ಯಕ್ತಿ ನೀನು? ನಾಚಿಕೆ ಏನಾದ್ರೂ ಆಗುತ್ತಾ ನಿನಗೆ? ಅಯ್ಯೋ, ಮೊದಲು ತುಂಬಾನೇ ಇತ್ತು. ಆದ್ರೆ ಯಾವಾಗ ಕಾವ್ಯಗೆ ಮಾನ ಮರ್ಯಾದೆ ಇಲ್ದಿರೋರು, ನಾಚಿಕೆ ಇಲ್ದಿರೋರು ಇಷ್ಟ ಆಗ್ತಾರೆ ಅಂತ ಗೊತ್ತಾಯ್ತೋ, ನಾನು ಅವಾಗ ಎಲ್ಲಾನು ಬಿಟ್ಬಿಟ್ಟೆ. ಆಗ್ಲಾದ್ರೂ ಕಾವ್ಯ ನನ್ನ ಇಷ್ಟಪಡ್ಬೋದು ಅಂತ ಅನ್ಕೊಂಡೆ. ಏನಂತ್ಯ ಕಾವ್ಯ? ನೋಡು, ಸಿಂಪಲ್ ಕ್ಯಾಲ್ಕುಲೇಷನ್ ಅಷ್ಟೇ. ಈ ಫ್ಲಾಟ್ ಬೆಲೆ ಇವತ್ತಿಗೆ 1,20,20,00,000. ಅದ್ರಲ್ಲಿ ನನಗೆ ನೀನು ಅರ್ಧ ಭಾಗ ಕೊಡು, 60 lakhs. ಆಮೇಲೆ ಡಿವೋರ್ಸ್ ತಗೋ. ಆಸ್ ಸಿಂಪಲ್ ಆಸ್ ದಟ್. ಕಾವ್ಯ, ನಾವಿಬ್ರು ಸೇರಿ ಈ ಮನೆನ ಕೊಂಡ್ಕೊಂಡಿದ್ವಿ, ನೆನ್ಪಿದೆಲ್ಲ? ಈ ಮನೆನ ಆಲ್ರೆಡಿ ಮುರಿದಾಕಿದ್ಯಾ, ಈಗ ಸಂಬಂಧ ಮುರಿಬೇಕು ಅಂತಾನೂ ಇದೆಯಾ? ನಾನಿದ್ರಲ್ಲಿ ಪ್ರೀತಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಪ್ರೀತಿ ಅಂತೂ ಸಿಗ್ಲಿಲ್ಲ, ಕಡೆ ಪಕ್ಷ ನನ್ನ ರಿಟರ್ನ್ಸ್ ಆದ್ರೂ ಸಿಗ್ಲಿ ಅಂತ. ದುಡ್ಡು ಕೊಟ್ಬಿಡು, ಡಿವೋರ್ಸ್ ತಗೊಂಡು ಹೋಗು. ದುಡ್ಡು ಕೊಟ್ಬಿಡು, ಡಿವೋರ್ಸ್ ತಗೊಂಡು ಹೋಗು. ನನಗ್ ಗೊತ್ತಿತ್ತು. ಐ ನ್ಯೂ ಇಟ್. ನಾನು ಇಲ್ಲಿಗೆ ಬರ್ತಿದ್ದ ಹಾಗೆ ನಿನ್ನ ಹಸ್ಬೆಂಡ್ ಡ್ರಾಮಾ ಶುರು ಆಗುತ್ತೆ ಅಂತ. ನೀನ್ ನನ್ನ ಡಿವೋರ್ಸ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ? ಮೊದಲು ನಿನ್ ಡಿವೋರ್ಸ್ ಸಾರ್ಟ್ ಔಟ್ ಮಾಡ್ಕೋ. ಮೊದಲು ನಿನ್ನ ಹಸ್ಬೆಂಡ್ ನ ಕನ್ವಿನ್ಸ್ ಮಾಡು ನಿನಗೆ ಡಿವೋರ್ಸ್ ಕೊಡೋದಕ್ಕೆ, ಆಮೇಲೆ ನನ್ನ ಹತ್ರ ಡಿವೋರ್ಸ್ ಬಗ್ಗೆ ಮಾತಾಡು. ಹೊಸತಲ್ಲ ನಿನ್ನ ಪರಿಚಯವು ಈ ಹೃದಯಕ್ಕೆ, ಓ ನನ್ನ ಇಷ್ಟ ದೇವತೆಯೇ, ಇರು ಸನಿಹಕ್ಕೆ. ಆರಾಧಿಸಿ ಮರೆಯಲಿ ನಿಂತು ಮನವಾಗಿದೆ ವಶ, ಬಡಪಾಯಿನ ಸಹಿಸಲಿ ಹೇಗೆ ನೀಗೆ ಆದಾಗ ಪ್ರತ್ಯಕ್ಷ. ಹೊಸತಲ್ಲ ನಿನ್ನ ಪರಿಚಯವು ಈ ಹೃದಯಕ್ಕೆ, ಓ ನನ್ನ ಇಷ್ಟ ದೇವತೆಯೇ, ಇರು ಸನಿಹಕ್ಕೆ. ಪಿಸುಗುಟ್ಟುವ ಕಾಡಿನ ಮೌನ, ತಡೆಯುತ್ತಿದೆ ಹೆಜ್ಜೆಗಳನ್ನ. ಪಿಸುಗುಟ್ಟುವ ಕಾಡಿನ ಮೌನ, ತಡೆಯುತ್ತಿದೆ ಹೆಜ್ಜೆಗಳನ್ನ. ಬಂದೆಯಾಗುತ್ತ ಒದ್ದಾಡಿದೆ ಮನ, ಕಂಡಂಥ ಕನಸೆ ಸ್ವತಃ ಕೈ ಚಾಚಿ ಕರೆಯುವಾಗ ನನ್ನ. ಹೊಸತಲ್ಲ ನಿನ್ನ ಪರಿಚಯವು ಈ ಹೃದಯಕ್ಕೆ, ಓ ನನ್ನ ಇಷ್ಟ ದೇವತೆಯೇ, ಇರು ಸನಿಹಕ್ಕೆ. ಪದವಿಲ್ಲದ ಕಾಗದ ನಾನು, ಪದವಿಲ್ಲದ ಕಾಗದ. ನೀವು ಶೂರ್ ಆಗಿದ್ದೀರಾ ವಿಚ್ಛೇದನ ಪಡೆಯೋದಕ್ಕೆ?